ಏನಾದರೂ ಗೊತ್ತಾಯ್ತಾ? ಆನ್ಸರ್ ಹುಡುಕ್ತಾ ಇದ್ದೀನಿ. ಇದುವರೆಗೂ ಬರೀ ಕಾಮ ಕ್ವಶನ್ ಮಾರ್ಕ್ಗಳೇ ತುಂಬಿದೆ. ಸದ್ಯದಲ್ಲೇ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಹಲೋ, ಪ್ರಿಯಾ. ಏನು ಹೊರಡ್ತಾ ಇದೆಯಾ? ಇಲ್ಲ ಇಲ್ಲ, ನಿನ್ನ ಜೊತೆಲಿ ಇರ್ತೀನಿ ಪ್ರಿಯಾ. ನನ್ನ ಜೊತೆಯಲ್ಲೇ ಇದ್ರೆ ಆಫೀಸ್ ಮೀಟಿಂಗ್ಸ್ ಎಲ್ಲ ಯಾರು ನೋಡ್ಕೊಳ್ತಾರೆ? ಇಟ್ಸ್ ಓಕೆ ರಾಹುಲ್, ಯು ಕ್ಯಾರಿ ಆನ್. ಈ ಪರಿಸ್ಥಿತಿಲಿ ನಿನ್ನೊಬ್ಳನ್ನೇ ಬಿಟ್ಟು ರಾಹುಲ್, ನಾನೊಬ್ಳೇ ಇರಬೇಕು ಅಂತ ಅನ್ಕೋತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂಡ್ ಯು ನೋ ಮೀ ಬೆಟರ್. ಓಕೆ. ಹಲೋ ಐಶ್. ಹಾಯ್. ಐ ಆಮ್ ಆನ್ ಮೈ ವೇ. ಮತ್ತೆ ಪ್ರಿಯಾ? ಅವಳು ಒಬ್ಳೇ ಇರ್ಬೇಕಂತೆ. ಐ ವಿಲ್ ಬಿ ಸೂನ್ ಅರೌಂಡ್. ಮೀಟಿಂಗ್ ಅರೇಂಜ್ ಮಾಡ್ಬಿಡು. ಹೇಳಿ ಪಾಟೀಲ್ ಸರ್. ಪ್ರಿಯಾಂಕಾ, ನ್ಯೂಸ್ ನೋಡು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಇದೀಗ ಬಂದ ಸುದ್ದಿಯ ಪ್ರಕಾರ ಪ್ರಮುಖ ಕ್ರಿಮಿನಲ್ ಲಾಯರ್ ಜಯಶಂಕರ್ ಪಂಡಿತ್ ಅವರನ್ನ ಪ್ರಿಯಾಂಕಾ ರೇಪ್ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಪರ ವಾದ ಮಂಡಿಸಲು ನೇಮಿಸಲಾಗಿದೆ. ಕಳೆದ 20 ವರ್ಷಗಳಿಂದ ದೇಶದಲ್ಲಿ ಇವರು ಗೆಲ್ಲದೆ ಇರೋ ಕೇಸ್ಗಳಿಲ್ಲ. ಇವರ ವಿರುದ್ಧ ನಿಂತು ವಾದ ಮಾಡಿ ಗೆದ್ದ ಲಾಯರ್ಸೇ ಇಲ್ಲ. ಆದಿತ್ಯಗೆ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗೋವರೆಗೂ ನಾನು ಯಾರನ್ನೂ ಬಿಡಲ್ಲ. ಈ ನ್ಯೂಸ್ ಚಾನೆಲ್ಸ್ ಎಲ್ಲ ಇಷ್ಟು ಹೈಪ್ ಮಾಡ್ತಿರೋ ಈ ಲಾಯರ್ ಯಾರು? ಈಸ್ ಎ ಸ್ಮಾರ್ಟ್, ಇಂಟೆಲಿಜೆಂಟ್, ಕನ್ನಿಂಗ್ ಅಂಡ್ ಅ ವೆರಿ ಸಕ್ಸಸ್ಫುಲ್ ಲಾಯರ್. ಚಿಟ್ಕೆ ಹೊಡೆಯೋದ್ರೊಳಗೆ ಎವಿಡೆನ್ಸ್ನ ಕ್ರಿಯೇಟ್ ಮಾಡ್ತಾನೆ, ಹೆದರಿಸ್ತಾನೆ. ಕೇಸ್ ಗೆಲ್ಲೋಕ್ಕೋಸ್ಕರ ಸುಳ್ಳನ್ನು ಕೂಡ ಸತ್ಯ ಅಂತ ಪ್ರೂವ್ ಮಾಡ್ತಾನೆ. ಬಟ್ ಕೇಸ್ ಗೆಲ್ಲೋದಕ್ಕೆ ಬೇಕಾಗಿರೋದು ಪ್ರೂಫ್, ಅವನ ಇಂಟೆಲಿಜೆನ್ಸ್ ಮತ್ತೆ ಸ್ಮಾರ್ಟ್ನೆಸ್ ಅಲ್ಲ. ಮೋರ್ ಓವರ್, ನಾವು ಆದಿತ್ಯ DNA ಇಂದ ಹಿಡಿದು ಸೇಮನ್ವರೆಗೂ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಕ್ಲಿಯರ್ಲಿ ಇಟ್ಸ್ ಅನ್ ಓಪನ್ ಅಂಡ್ ಶಟ್ ಕೇಸ್. ಯು ರೈಟ್ ಪ್ರಿಯಾಂಕಾ, ಬಟ್ ಇಲ್ಲಿ ಸತ್ತಿರೋದು ಒಬ್ಬ ಪೊಲೀಸ್ ಆಫೀಸರ್. ಮೀಡಿಯಾದವರು TRPಗೋಸ್ಕರ ಪೊಲೀಸವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಈ ಜಯಶಂಕರ್ ಅಂತವ್ರ ಜೊತೆ ಸೇರಿ ಇಲ್ಲದೆ ಇರೋ ಎವಿಡೆನ್ಸ್ನ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಇರೋ ಎವಿಡೆನ್ಸ್ನ ನಾಶ ಮಾಡ್ಬೋದು. ಇದಕ್ಕೆಲ್ಲ ನಾವು ಹೆದರ್ಬೇಕಾ? ಹೆದರ್ಬೇಕಾಗಿಲ್ಲ, ಆದರೆ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ಮುನ್ನಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬನ ಹತ್ರ ಇನ್ಸೈಡ್ ಇನ್ಫಾರ್ಮೇಶನ್ ಬೇಕು ಅಂತ ಮಾತಾಡಿದ್ದೀನಿ. ಅವನು ಬೇರೆ ಪೊಲೀಸ್ನವ್ರ ಥರ ಅಲ್ಲ, ದುಡ್ಡುಗೋಸ್ಕರ ಎಂಥ ಕೆಲಸ ಬೇಕಾದರೂ ಮಾಡ್ತಾನೆ. ನಿನ್ನ ಇವತ್ತು ಅವ್ನು ಮೀಟ್ ಮಾಡ್ತಾನೆ. 25 ಲಕ್ಷ ಅವನಿಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅವ್ನು ಪೊಲೀಸ್ ಅಂತ ಇದ್ದೀರಾ? ನಾಳೆ ಏನಾದರೂ ಪ್ರಾಬ್ಲಮ್ ಆಗಿ ನಮಗೆ ಉಲ್ಟಾ ಹೊಡೆದ್ರೆ? ಡೋಂಟ್ ವರಿ, ಎಲ್ಲ ವೈಟಲ್ಲೇ ಟ್ರಾನ್ಸ್ಫರ್ ಮಾಡಿದ್ದೀನಿ. ಉಲ್ಟಾ ಹೊಡೆದ್ರೆ ಅವನಿಗೆ ರಿಸ್ಕು. ನಮ್ಮ ಹತ್ರ ಲಂಚ ತೊಗೊಂಡಿದ್ದಾನೆ ಅಂತ ಹೇಳಿ ಉಲ್ಟಾ ನಾವೇ ಅವನ ಮೇಲೆ ಕೇಸ್ ಹಾಕ್ಬೋದು. ಆದರೆ ನೀವಿಲ್ದೆ ಇದನ್ನೆಲ್ಲ ನಾನೊಬ್ಳೆ ಹೇಗೆ? ಕೋರ್ಟಲ್ಲಿ ನಮ್ಮವ್ರ ಹತ್ರ ಮಾತಾಡಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಜಯಶಂಕರ್ ಎವಿಡೆನ್ಸ್ನ ಸಬ್ಮಿಟ್ ಮಾಡ್ತಾನೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ಸ್ ವೆರಿ ಅರ್ಜೆಂಟ್. ನಾನು ಹೋಗ್ತಿರೋ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ಲ ನಿಂಗೆ ಪ್ರಿಯಾಂಕಾ? ಅವನ್ನೆಲ್ಲ ನೋಡ್ಕೊಳ್ತಾನೆ. ಓಕೆ. ಬೈ ದ ವೇ, ಅವನ ಹೆಸರೇನು? SI ಅಶೋಕ್ ತೇಜ. ಓಕೆ, 1 ನಿಮಿಷ. ಯಾರು? ಹಾಯ್. ತಗೊಳ್ಳಿ, ಪಾಟೀಲ್ ಅವ್ರ ಲೈನಲ್ಲಿದ್ದಾರೆ. ಹಲೋ ಸರ್. ದುಡ್ಡು ಬಂತಾ? ಖರ್ಚು ಆಗೋಯ್ತು ಸರ್, ಆದ್ರೆ ಅದು ಬರೀ ಅಡ್ವಾನ್ಸ್ ಅಲ್ವಾ, ಇನ್ನು ಬರೋದು ತುಂಬಾ ಇದೆ. ನೀವೆಲ್ಲಿದ್ದೀರಾ ಸರ್? ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ. ಆದಷ್ಟು ಬೇಗ ಸಿಗೋಣ. ಬೇಗ ಬಂದ್ಬಿಡಿ ಸರ್. ಮೇಡಮನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಲಿದೆ. ಫೋನ್ನ ಪ್ರಿಯಾಂಕಾ ಕೊಡು. ಶೋರ್. ಪ್ರಿಯಾಂಕಾ, ಅಲ್ಲಿ ಏನು ನಡೀತಾ ಇದೆ ಅಂತ ನಂಗೆ ಹೇಳ್ತಾ ಇರು. ಓಕೆ, ಐಲ್ ಕೀಪ್ ಯು ಪೋಸ್ಟೆಡ್.
ಪೊಲೀಸ್ನವರು ಜೈಶಂಕರ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ? ಹೇಳ್ತೀನಿ. ಅದೇನು? ಇದು ಗೊತ್ತಿಲ್ವಾ ಮೇಡಮ್? ಇದಕ್ಕೆ ರೂಬಿಕ್ಸ್ ಕ್ಯೂಬ್ ಅಂತಾರೆ. ಡೋಂಟ್ ಆಕ್ಟ್ ಸ್ಮಾರ್ಟ್. ಅದೇನು ಅಂತ ನನಗೆ ಗೊತ್ತು, ಆದ್ರೆ ಅದನ್ನ ಯಾಕೆ ತಂದಿದ್ದೀರಾ? ಇದು ಆಗಿರೋದು ರೇಪೋ ಮರ್ಡರೋ ಅನ್ನೋ ಪಜಲ್ನ ಸಾಲ್ವ್ ಮಾಡೋದಕ್ಕೆ ನನಗೆ ಇದು ಹೆಲ್ಪ್ ಮಾಡುತ್ತೆ. ಬ್ರೈನು ಫಾಸ್ಟಾಗಿ ವರ್ಕ್ ಆಗುತ್ತೆ. ನಿರ್ಬೇಕ್ ರಿವಾಲ್ವರ್ 32 ಕ್ಯಾಲಿಬರ್, 6 ಶಾಟ್ಸ್, 15 ಮೀಟರ್ ರೇಂಜ್. ಮೊದಲನೇ ಫೈರು ಭಯ ಅಂತ ಹೇಳ್ಬೋದು, ಆದರೆ ಎರಡನೇ ಫೈರು ತುಂಬಾ ಕೋಪದಲ್ಲಿ ಶೂಟ್ ಮಾಡೋದಾಗಿದೆ. ಆದಿತ್ಯ ಮಾಡಿರೋ ಕೆಲಸಕ್ಕೆ ಅವನ್ನ ಎಷ್ಟು ಸಲ ಶೂಟ್ ಮಾಡಿದ್ರು ತಪ್ಪಿಲ್ಲ. ಆದಿ, ನೀನೇನಿಲ್ಲಿ? ಆದಿ, ಆದಿ, ಬಿಡು ಆದಿ. ಕಾಫಿ ಕುಡಿಯೋಣ. ಮೇಡಮ್ ನೀವೇನೇ ಹೇಳಿ, ಈ ಫಿಲ್ಟರ್ ಕಾಫಿಲಿರೋ ಮಜಾ ಈ ಮಷೀನ್ ಕಾಫಿಲ್ ಸಿಗಲ್ಲ ನೋಡಿ. ಅಲ್ವಾ? ಇನ್ಸೈಡ್ ಇನ್ಫಾರ್ಮೇಶನ್ ಏನೋ ಕೊಡ್ತೀರಾ ಅಂತ ಪಾಟೀಲ್ ಅವ್ರು ಹೇಳಿದ್ರು. ಏನದು? ನಾನು ಗೊತ್ತಿಲ್ಲದೆ ಕೇಳ್ತೀನಿ. ಈ ಕಾಫಿ ಕಲರ್ನ ಹಾಲು ಚೇಂಜ್ ಮಾಡುತ್ತಾ ಇಲ್ಲ ಹಾಲನ್ನ ಕಾಫಿ ಕಲರ್ ಚೇಂಜ್ ಮಾಡುತ್ತಾ? ಚಿಕ್ಕ ವಯಸ್ಸಿಂದನೂ ನನಗೆ ಈ ಡೌಟ್ ಇದೆ. ಅಂದ್ರೆ ಕೇಸ್ ಐ ಮೀನ್ ಕಾಫಿ ಚೆನ್ನಾಗಿರ್ಬೇಕು ಮೇಡಮ್. ಕಾಫಿ ವಿಚಾರದಲ್ಲಿ ನಾನು ಕಾಂಪ್ರಮೈಸೇ ಆಗಲ್ಲ. ನೋ ಕಾಂಪ್ರಮೈಸ್. ನಾನು ಅದೆಲ್ಲ ಕೇಳಿದ್ದು. ಫೈಲ್ ನೋಡ್ತಾ ಇದ್ದೀರಾ? ಅದರಲ್ಲಿ ನಾನು ಏನು ಬರಿತೀನೋ ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗುತ್ತೆ. ಫ್ಯೂಚರಾ? ಅದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅನ್ಕೊಂಡಿದ್ದೆ. ನೀವು ಏನೇ ಕೋರ್ಟಲ್ಲಿ ಕೊಟ್ಟರು ಅದು ಇನ್ಫಾರ್ಮೇಶನ್ ಆಗುತ್ತೆ. ಅದೇ ನಾನು ಕೊಟ್ಟರೆ ಅದು ಪ್ರೂಫ್ ಆಗುತ್ತೆ.